ಸರ್ ಈಗ ನಿನ್ನೆ ಸಚಿವ ತಿಮ್ಮಾಪುರ್ ಹೇಳಿಕೆ ಕೊಟ್ಟಿರುವಂಥದ್ದು, ಅದೇ ರೀತಿ ಸಿ ಎಂ ಅವರು ಕೂಡ ಹೇಳಿಕೆ ಕೊಟ್ಟಿರುವಂಥದ್ದು ಪೆಹ್ಲಾಂ ವಿಚಾರ ಸಂಬಂಧಪಟ್ಟಂತೆ ಏನಿಸುತ್ತೆ ಸರ್ ಇದು? ಅಲ್ಲ, ಇವತ್ತು ಅವರೆಲ್ಲ ದಾರಿ ತಪ್ಪಿದ ಮಕ್ಕಳಾಗ್ತಾ ಇದ್ದಾರೆ. ಇವತ್ತು ಅವರ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿಯವರು ಕೂಡ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಯವರು ಏನೇ ಡಿಸಿಷನ್ ತೊಗೊಂಡ್ರು ಕೂಡ ನಾವು ಅದಕ್ಕೆ ಭದ್ರ ಆಗಿದ್ದೀವಿ ಅಂತ ಹೇಳ್ಬೇಕಾರೆ, ಎಲ್ಲೋ ಒಂದು ಕಡೆ ಇವರು ಬಟ್ಟೆ ಬಿಚ್ಚಿ ಚೆಕ್ ಮಾಡಿದಾಗ ಮತ್ತು ಧರ್ಮದ ಬಗ್ಗೆ ಕೇಳಿದಾಗ ಮಾಡೇ ಇಲ್ಲ ಅಂತ ಹೇಳೋದು ಇದು ರಾಷ್ಟ್ರದ್ರೋಹದ ಕೆಲಸ. ಫಸ್ಟು ಅವ್ರನ್ನ ರಾಷ್ಟ್ರದ್ರೋಹದ ಒಂದು ಕೇಸ್ ಮೇಲೆ ತಿಮ್ಮಾಪುರನ ಒದ್ದು ಒಳಗಡೆ ಹಾಕಬೇಕು, ಅದು ನಮ್ಮೆಲ್ಲ ಆಗ್ರಹ. ಇಡೀ ದೇಶ ದುಃಖ ಸಾಗರದಲ್ಲಿ ಮುಳುಗಿದೆ. ಇಡೀ ದೇಶದ ರಸ್ತೆಗಳು ಇವತ್ತು ಯುದ್ಧ ಮಾಡಬೇಕು, ಹೋರಾಟ ಮಾಡಬೇಕು, ಅವ್ರಿಗೆ ಶ್ರದ್ಧಾಂಜಲಿ ತಲುಪಿಸ್ಬೇಕು ಅಂತ ಹೇಳ್ಬೇಕಾರೆ, ಸ್ವಂತ ಎಂತಿನೇ ಪಕ್ಕದಲ್ಲಿ ಸಾಯ್ಬೇಕಾದ್ರೆ ಹೇಳ್ತಾರೆ ಧರ್ಮ ಕೇಳ್ಬಿಟ್ಟು ಗಂಡನ ಹೊಡೆದಾಕೋರು ಅಂತ. ಟೆರರಿಸ್ಟ್ ಅವನು ಹೇಳಿಲ್ಲ ಅಂತ ಹೇಳ್ತಾರೆ ತಿಮ್ಮಾಪುರ್. ಇವ್ರ ಫ್ಯಾಮಿಲಿ, ತಿಮ್ಮಾಪುರ್ ಫ್ಯಾಮಿಲಿ ಕುಟುಂಬ ಹೋದಾಗಿಂದ ಆ ಥರ ಅನುಭವ ಆಗಿದೆ, ಅವ್ರಿಗೆ ಗೊತ್ತಾಗೋದು. ತಿಮ್ಮಾಪುರ್ ಮನೆ ಫ್ಯಾಮಿಲಿ ಆ ಥರ ಹೋದಾಗ ಅವ್ರಿಗೆ ಅನುಭವ ಆಗಿದೆ, ಗೊತ್ತಾಗಿರೋದು. ಯಾವುದೋ ಒಂದು ಹೆಣ್ಮಕ್ಳು ಇಡೀ ಹೇಳ್ತಿದ್ದಾರೆ 23 ಫ್ಯಾಮಿಲಿ ಕುಟುಂಬಗಳು ನನ್ನ ಧರ್ಮ ಕೇಳಿದ್ರು ಹೊಡೆದ್ರು, ಪಕ್ಕದಲ್ಲಿ ಧರ್ಮ ಕೇಳಿ ಅವ್ರು ಬೇರೆಯವ್ರನ್ನ ಬಿಟ್ಟು ಕಳಿಸಿದ್ರು ಅಂತ. ಆದರೆ ಇಂಥವ್ರನ್ನ ಮುಖ್ಯಮಂತ್ರಿಗಳು ದಯಮಾಡಿ ಸಂಪುಟದಿಂದ ವಜಾ ಮಾಡಬೇಕು. ರಾಷ್ಟ್ರದ್ರೋಹದ ಪ್ರಕರಣವನ್ನು ಅವ್ರನ್ನ ಕೇಸ್ ಹಾಕಿ ಅವ್ರು ಜೈಲಿಗೆ ಹಾಕಬೇಕು ಅಂತ ಆಗ್ರಹ ಮಾಡ್ತೀವಿ ಸರ್. ಈಗ ತಿಮ್ಮಾಪುರ ಕೊಡ್ತಾ ಇರೋದು ಈ ರೀತಿ ಹೇಳಿ ಕಾಂಗ್ರೆಸ್ ಹೇಳಿಕೆ ಏನು ಅವ್ರ ಉದ್ದೇಶ ಏನು ಅಂದರೆ, ಇವರು ಇವತ್ತು ಕಾಂಗ್ರೆಸ್ ಸರ್ಕಾರ ಒಂದು ಧರ್ಮವನ್ನು ಕಾಪಾಡೋಕ್ಕೆ ಹೊರಟಿದೆ. ಇವ್ರು ಯಾವತ್ತೂ ಈ ಥರ ಹಿಂದೂಗಳ ವಿರುದ್ಧವಾಗಿ ಯಾವತ್ತೂ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಯಾರೋ ಒಂದು ಧರ್ಮದವರವ್ರಿಗೆ ಖುಷಿ ಪಡ್ತಾರೆ, ಇಡೀ ನಮ್ಮ ಪರವಾಗಿದ್ದಾರೆ ಅಂತ ಅವ್ರು ಅಂದ್ಕೊತಾ ಇದ್ದಾರೆ. ಆ ದೃಷ್ಟಿಯಿಂದ ದಯಮಾಡಿ ಸಮಸ್ತ ಹಿಂದೂಗಳ ಪರವಾಗಿ ನ್ಯಾಯಯುತವಾಗಿ ತಾವು ಇದು ಹೇಳಿಕೆ ಕೊಡಬೇಕು. ಒಬ್ಬ ಜವಾಬ್ದಾರಿತ ಮುಖ್ಯಮಂತ್ರಿಗಳು ಅವ್ರೇನು ಹೇಳಿದ್ರು ಯುದ್ಧ ಬೇಡ ಅಂತ ಪಾಕಿಸ್ತಾನ ಚಾನಲಲ್ಲಿ ಅವ್ರನ್ನ ಹೊಗಳ್ತಾ ಇದೆ. ತಿಮ್ಮಾಪುರ ಅವ್ರು ಹೇಳ್ತಾ ಇರೋದು ಇಡೀ ದೇಶ ನೋಡ್ತಾ ಇದೆ. ದಯಮಾಡಿ ಇದು ಕಾಂಗ್ರೆಸ್ ಸರ್ಕಾರ ಇವತ್ತು ಅವ್ರನ್ನ ವಜಾ ಮಾಡಬೇಕು ಅಂತ ಕೇಳ್ಕೊತೀವಿ ನಾವು. ಇದು ರಾಮಮೂರ್ತಿ ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ತಿಮ್ಮಾಪುರ ಅವ್ರನ್ನ ಪಕ್ಷದಿಂದ ಕೂಡಲೇ ವಜಾ ಮಾಡಬೇಕು, ದೇಶದ್ರೋಹದ ಕೆಲಸವನ್ನು ಏನು ಮಾಡಿದ್ದಾರೆ ಆ ರೀತಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳೋ ಮೂಲಕ ಬಿಜೆಪಿ ತನ್ನ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಸರ್ ಈಗ ನಿನ್ನೆ ಸಚಿವ ತಿಮ್ಮಾಪುರ ಹೇಳಿಕೆ ಕೊಟ್ಟಿರುವಂಥದ್ದು, ಅದೇ ರೀತಿ ಸಿ ಎಂ ಅವರು ಕೂಡ ಹೇಳಿಕೆ ಕೊಟ್ಟಿರುವಂಥದ್ದು ಪೆಹ್ಲಾಂ ವಿಚಾರ ಸಂಬಂಧಪಟ್ಟಂತೆ ಏನಿಸುತ್ತೆ ಸರ್ ಇದು? ಅಲ್ಲ, ಇವತ್ತು ಅವರೆಲ್ಲ ದಾರಿ ತಪ್ಪಿದ ಮಕ್ಕಳಾಗ್ತಾ ಇದ್ದಾರೆ. ಇವತ್ತು ಅವರ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿಯವರು ಕೂಡ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಯವರು ಏನೇ ಡಿಸಿಷನ್ ತೊಗೊಂಡ್ರು ಕೂಡ ನಾವು ಅದಕ್ಕೆ ಭದ್ರ ಆಗಿದ್ದೀವಿ ಅಂತ ಹೇಳ್ಬೇಕಾರೆ, ಎಲ್ಲೋ ಒಂದು ಕಡೆ ಇವರು ಬಟ್ಟೆ ಬಿಚ್ಚಿ ಚೆಕ್ ಮಾಡಿದಾಗ ಮತ್ತು ಧರ್ಮದ ಬಗ್ಗೆ ಕೇಳಿದಾಗ ಮಾಡೇ ಇಲ್ಲ ಅಂತ ಹೇಳೋದು ಇದು ರಾಷ್ಟ್ರದ್ರೋಹದ ಕೆಲಸ. ಫಸ್ಟು ಅವ್ರನ್ನ ರಾಷ್ಟ್ರದ್ರೋಹದ ಒಂದು ಕೇಸ್ ಮೇಲೆ ತಿಮ್ಮಾಪುರನ ಒದ್ದು ಒಳಗಡೆ ಹಾಕಬೇಕು, ಅದು ನಮ್ಮೆಲ್ಲ ಆಗ್ರಹ. ಇಡೀ ದೇಶ ದುಃಖ ಸಾಗರದಲ್ಲಿ ಮುಳುಗಿದೆ. ಇಡೀ ದೇಶದ ರಸ್ತೆಗಳು ಇವತ್ತು ಯುದ್ಧ ಮಾಡಬೇಕು, ಹೋರಾಟ ಮಾಡಬೇಕು, ಅವ್ರಿಗೆ ಶ್ರದ್ಧಾಂಜಲಿ ತಲುಪಿಸ್ಬೇಕು ಅಂತ ಹೇಳ್ಬೇಕಾರೆ, ಸ್ವಂತ ಎಂತಿನೇ ಪಕ್ಕದಲ್ಲಿ ಸಾಯ್ಬೇಕಾದ್ರೆ ಹೇಳ್ತಾರೆ ಧರ್ಮ ಕೇಳ್ಬಿಟ್ಟು ಗಂಡನ ಹೊಡೆದಾಕೋರು ಅಂತ. ಟೆರರಿಸ್ಟ್ ಅವನು ಹೇಳಿಲ್ಲ ಅಂತ ಹೇಳ್ತಾರೆ ತಿಮ್ಮಾಪುರ್. ಇವ್ರ ಫ್ಯಾಮಿಲಿ, ತಿಮ್ಮಾಪುರ್ ಫ್ಯಾಮಿಲಿ ಕುಟುಂಬ ಹೋದಾಗಿಂದ ಆ ಥರ ಅನುಭವ ಆಗಿದೆ, ಅವ್ರಿಗೆ ಗೊತ್ತಾಗೋದು. ತಿಮ್ಮಾಪುರ್ ಮನೆ ಫ್ಯಾಮಿಲಿ ಆ ಥರ ಹೋದಾಗ ಅವ್ರಿಗೆ ಅನುಭವ ಆಗಿದೆ, ಗೊತ್ತಾಗಿರೋದು. ಯಾವುದೋ ಒಂದು ಹೆಣ್ಮಕ್ಳು ಇಡೀ ಹೇಳ್ತಿದ್ದಾರೆ 23 ಫ್ಯಾಮಿಲಿ ಕುಟುಂಬಗಳು ನನ್ನ ಧರ್ಮ ಕೇಳಿದ್ರು ಹೊಡೆದ್ರು, ಪಕ್ಕದಲ್ಲಿ ಧರ್ಮ ಕೇಳಿ ಅವ್ರು ಬೇರೆಯವ್ರನ್ನ ಬಿಟ್ಟು ಕಳಿಸಿದ್ರು ಅಂತ. ಆದರೆ ಇಂಥವ್ರನ್ನ ಮುಖ್ಯಮಂತ್ರಿಗಳು ದಯಮಾಡಿ ಸಂಪುಟದಿಂದ ವಜಾ ಮಾಡಬೇಕು. ರಾಷ್ಟ್ರದ್ರೋಹದ ಪ್ರಕರಣವನ್ನು ಅವ್ರನ್ನ ಕೇಸ್ ಹಾಕಿ ಅವ್ರು ಜೈಲಿಗೆ ಹಾಕಬೇಕು ಅಂತ ಆಗ್ರಹ ಮಾಡ್ತೀವಿ ಸರ್. ಈಗ ತಿಮ್ಮಾಪುರ ಕೊಡ್ತಾ ಇರೋದು ಈ ರೀತಿ ಹೇಳಿ ಕಾಂಗ್ರೆಸ್ ಹೇಳಿಕೆ ಏನು ಅವ್ರ ಉದ್ದೇಶ ಏನು ಅಂದರೆ, ಇವರು ಇವತ್ತು ಕಾಂಗ್ರೆಸ್ ಸರ್ಕಾರ ಒಂದು ಧರ್ಮವನ್ನು ಕಾಪಾಡೋಕ್ಕೆ ಹೊರಟಿದೆ. ಇವ್ರು ಯಾವತ್ತೂ ಈ ಥರ ಹಿಂದೂಗಳ ವಿರುದ್ಧವಾಗಿ ಯಾವತ್ತೂ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಯಾರೋ ಒಂದು ಧರ್ಮದವರವ್ರಿಗೆ ಖುಷಿ ಪಡ್ತಾರೆ, ಇಡೀ ನಮ್ಮ ಪರವಾಗಿದ್ದಾರೆ ಅಂತ ಅವ್ರು ಅಂದ್ಕೊತಾ ಇದ್ದಾರೆ. ಆ ದೃಷ್ಟಿಯಿಂದ ದಯಮಾಡಿ ಸಮಸ್ತ ಹಿಂದೂಗಳ ಪರವಾಗಿ ನ್ಯಾಯಯುತವಾಗಿ ತಾವು ಇದು ಹೇಳಿಕೆ ಕೊಡಬೇಕು. ಒಬ್ಬ ಜವಾಬ್ದಾರಿತ ಮುಖ್ಯಮಂತ್ರಿಗಳು ಅವ್ರೇನು ಹೇಳಿದ್ರು ಯುದ್ಧ ಬೇಡ ಅಂತ ಪಾಕಿಸ್ತಾನ ಚಾನಲಲ್ಲಿ ಅವ್ರನ್ನ ಹೊಗಳ್ತಾ ಇದೆ. ತಿಮ್ಮಾಪುರ ಅವ್ರು ಹೇಳ್ತಾ ಇರೋದು ಇಡೀ ದೇಶ ನೋಡ್ತಾ ಇದೆ. ದಯಮಾಡಿ ಇದು ಕಾಂಗ್ರೆಸ್ ಸರ್ಕಾರ ಇವತ್ತು ಅವ್ರನ್ನ ವಜಾ ಮಾಡಬೇಕು ಅಂತ ಕೇಳ್ಕೊತೀವಿ ನಾವು. ಇದು ರಾಮಮೂರ್ತಿ ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ತಿಮ್ಮಾಪುರ ಅವ್ರನ್ನ ಪಕ್ಷದಿಂದ ಕೂಡಲೇ ವಜಾ ಮಾಡಬೇಕು, ದೇಶದ್ರೋಹದ ಕೆಲಸವನ್ನು ಏನು ಮಾಡಿದ್ದಾರೆ ಆ ರೀತಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳೋ ಮೂಲಕ ಬಿಜೆಪಿ ತನ್ನ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಸರ್ ಈಗ ನಿನ್ನೆ ಸಚಿವ ತಿಮ್ಮಾಪುರ ಹೇಳಿಕೆ ಕೊಟ್ಟಿರುವಂಥದ್ದು, ಅದೇ ರೀತಿ ಸಿ ಎಂ ಅವರು ಕೂಡ ಹೇಳಿಕೆ ಕೊಟ್ಟಿರುವಂಥದ್ದು ಪೆಹ್ಲಾಂ ವಿಚಾರ ಸಂಬಂಧಪಟ್ಟಂತೆ ಏನಿಸುತ್ತೆ ಸರ್ ಇದು? ಅಲ್ಲ, ಇವತ್ತು ಅವರೆಲ್ಲ ದಾರಿ ತಪ್ಪಿದ ಮಕ್ಕಳಾಗ್ತಾ ಇದ್ದಾರೆ. ಇವತ್ತು ಅವರ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿಯವರು ಕೂಡ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಯವರು ಏನೇ ಡಿಸಿಷನ್ ತೊಗೊಂಡ್ರು ಕೂಡ ನಾವು ಅದಕ್ಕೆ ಭದ್ರ ಆಗಿದ್ದೀವಿ ಅಂತ ಹೇಳ್ಬೇಕಾರೆ, ಎಲ್ಲೋ ಒಂದು ಕಡೆ ಇವರು
ಬಟ್ಟೆ ಬಿಚ್ಚಿ ಚೆಕ್ ಮಾಡಿದಾಗ ಮತ್ತು ಧರ್ಮದ ಬಗ್ಗೆ ಕೇಳಿದಾಗ ಮಾಡೇ ಇಲ್ಲ ಅಂತ ಹೇಳೋದು ಇದು ರಾಷ್ಟ್ರದ್ರೋಹದ ಕೆಲಸ. ಫಸ್ಟು ಅವ್ರನ್ನ ರಾಷ್ಟ್ರದ್ರೋಹದ ಒಂದು ಕೇಸ್ ಮೇಲೆ ತಿಮ್ಮಾಪುರನ ಒದ್ದು ಒಳಗಡೆ ಹಾಕಬೇಕು, ಅದು ನಮ್ಮೆಲ್ಲ ಆಗ್ರಹ. ಇಡೀ ದೇಶ ದುಃಖ ಸಾಗರದಲ್ಲಿ ಮುಳುಗಿದೆ. ಇಡೀ ದೇಶದ ರಸ್ತೆಗಳು ಇವತ್ತು ಯುದ್ಧ ಮಾಡಬೇಕು, ಹೋರಾಟ ಮಾಡಬೇಕು, ಅವ್ರಿಗೆ ಶ್ರದ್ಧಾಂಜಲಿ ತಲುಪಿಸ್ಬೇಕು ಅಂತ ಹೇಳ್ಬೇಕಾದ್ರೆ ಸ್ವಂತ ಎಂತಿನೇ ಪಕ್ಕದಲ್ಲಿ ಸಾಯ್ಬೇಕಾದ್ರೆ ಹೇಳ್ತಾರೆ ಧರ್ಮ ಕೇಳ್ಬಿಟ್ಟು ಗಂಡನ ಹೊಡೆದಾಕೋರು ಅಂತ. ಟೆರರಿಸ್ಟ್ ಅವನು ಹೇಳಿಲ್ಲ ಅಂತ ಹೇಳ್ತಾರೆ ತಿಮ್ಮಾಪುರ. ಇವ್ರ ತಿಮ್ಮಾಪುರ ಫ್ಯಾಮಿಲಿ ಕುಟುಂಬ ಹೋದಾಗಿಂದ ಆ ಥರ ಅನುಭವ ಆಗಿದೆ, ಅವ್ರಿಗೆ ಗೊತ್ತಾಗೋದು. ತಿಮ್ಮಾಪುರ ಮನೆ ಫ್ಯಾಮಿಲಿ ಆ ಥರ ಹೋದಾಗ ಅವ್ರಿಗೆ ಅನುಭವ ಆಗಿದೆ, ಗೊತ್ತಾಗಿರೋದು. ಯಾವುದೋ ಒಂದು ಹೆಣ್ಮಕ್ಳು ಇಡೀ ಹೇಳ್ತಿದ್ದಾರೆ 23 ಫ್ಯಾಮಿಲಿ ಕುಟುಂಬಗಳು ನನ್ನ ಧರ್ಮ ಕೇಳಿದ್ರು ಬಡಿದ್ರು, ಪಕ್ಕದಲ್ಲಿ ಧರ್ಮ ಕೇಳಿ ಅವ್ರು ಬೇರೆಯವ್ರನ್ನ ಬಿಟ್ಟು ಕಳಿಸಿದ್ರು ಅಂತ. ಆದರೆ ಇಂಥವ್ರನ್ನ ಮುಖ್ಯಮಂತ್ರಿಗಳು ದಯಮಾಡಿ ಸಂಪುಟದಿಂದ ವಜಾ ಮಾಡಬೇಕು, ರಾಷ್ಟ್ರದ್ರೋಹದ ಪ್ರಕರಣವನ್ನು ಕೇಸ್ ಹಾಕಿ ಅವ್ರು ಜೈಲಿಗೆ ಹಾಕಬೇಕು ಅಂತ ಆಗ್ರಹ ಮಾಡ್ತೀವಿ. ಸರ್, ಈಗ ತಿಮ್ಮಾಪುರ ಕೊಡ್ತಾ ಇರೋದು ಈ ರೀತಿ ಹೇಳಿಕೆ, ಕಾಂಗ್ರೆಸ್ ಹೇಳಿಕೆ ಏನು ಅವ್ರ ಉದ್ದೇಶ ಏನು ಅಂದರೆ ಇವರು ಇವತ್ತು ಕಾಂಗ್ರೆಸ್ ಸರ್ಕಾರ ಒಂದು ಧರ್ಮವನ್ನು ಕಾಪಾಡೋಕ್ಕೆ ಹೊರಟಿದೆ. ಇವ್ರು ಯಾವತ್ತು ಈ ಥರ ಹಿಂದೂಗಳ ವಿರುದ್ಧವಾಗಿ ಯಾವತ್ತು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಯಾರೋ ಒಂದು ಧರ್ಮದವರವ್ರಿಗೆ ಖುಷಿ ಪಡ್ತಾರೆ, ಇಡೀ ನಮ್ಮ ಪರವಾಗಿದ್ದಾರೆ ಅಂತ ಅವ್ರು ಅಂದ್ಕೊತಾ ಇದ್ದಾರೆ. ಆ ದೃಷ್ಟಿಯಿಂದ ದಯಮಾಡಿ ಸಮಸ್ತ ಹಿಂದೂಗಳ ಪರವಾಗಿ ನ್ಯಾಯಯುತವಾಗಿ ತಾವು ಇದು ಹೇಳಿಕೆ ಕೊಡಬೇಕು. ಒಬ್ಬ ಜವಾಬ್ದಾರಿತ ಮುಖ್ಯಮಂತ್ರಿಗಳು ಅವ್ರೇನು ಹೇಳಿದ್ರು ಯುದ್ಧ ಬೇಡ ಅಂತ ಪಾಕಿಸ್ತಾನ ಚಾನಲಲ್ಲಿ ಅವ್ರನ್ನ ಹೊಗಳ್ತಾ ಇದೆ. ತಿಮ್ಮಾಪುರ ಅವ್ರು ಹೇಳ್ತಾ ಇರೋದು ಇಡೀ ದೇಶ ನೋಡ್ತಾ ಇದೆ. ದಯಮಾಡಿ ಇದು ಕಾಂಗ್ರೆಸ್ ಸರ್ಕಾರ ಇವತ್ತು ಅವ್ರನ್ನ ವಜಾ ಮಾಡಬೇಕು ಅಂತ ಕೇಳ್ಕೊತೀನಿ ನಾವು. ಇದು ರಾಮಮೂರ್ತಿ ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ತಿಮ್ಮಾಪುರ ಅವ್ರನ್ನ ಪಕ್ಷದಿಂದ ಕೂಡಲೇ ವಜಾ ಮಾಡಬೇಕು, ದೇಶದ್ರೋಹದ ಕೆಲಸವನ್ನು ಏನು ಮಾಡಿದ್ದಾರೆ ಆ ರೀತಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳೋ ಮೂಲಕ ಬಿಜೆಪಿ ತನ್ನ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವಿಜಯ ಜನರಲ್ ರಿಪಬ್ಲಿಕ್ ಟಿವಿ ಬೆಂಗಳೂರು. ಸರ್, ಈಗ ನಿನ್ನೆ ಸಚಿವ ತಿಮ್ಮಾಪುರ ಹೇಳಿಕೆ ಕೊಟ್ಟಿರುವಂಥದ್ದು, ಅದೇ ರೀತಿ CM ಅವರು ಕೂಡ ಹೇಳಿಕೆ ಕೊಟ್ಟಿರುವಂಥದ್ದು ಪೆಹ್ಲಾಂ ವಿಚಾರ ಸಂಬಂಧಪಟ್ಟಂತೆ ಏನಿಸುತ್ತೆ ಸರ್? ಅಲ್ಲ, ಇವತ್ತು ಅವರೆಲ್ಲ ದಾರಿ ತಪ್ಪಿದ ಮಕ್ಕಳಾಗ್ತಾ ಇದ್ದಾರೆ. ಇವತ್ತು ಅವರ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿಯವರು ಕೂಡ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಯವರು ಏನೇ ಡಿಸಿಷನ್ ತೊಗೊಂಡ್ರು ಕೂಡ ನಾವು ಅದಕ್ಕೆ ಭದ್ರ ಆಗಿರ್ತೀವಿ ಅಂತ ಹೇಳ್ಬೇಕಾದ್ರೆ, ಎಲ್ಲೋ ಒಂದು ಕಡೆ ಇವರು ಬಟ್ಟೆ ಬಿಚ್ಚಿ ಚೆಕ್ ಮಾಡಿದಾಗ ಮತ್ತು ಧರ್ಮದ ಬಗ್ಗೆ ಕೇಳಿದಾಗ ಮಾಡೇ ಇಲ್ಲ ಅಂತ ಹೇಳೋದು ಇದು ರಾಷ್ಟ್ರದ್ರೋಹದ ಕೆಲಸ. ಫಸ್ಟು ಅವ್ರನ್ನ ರಾಷ್ಟ್ರದ್ರೋಹದ ಒಂದು ಕೇಸ್ ಮೇಲೆ ತಿಮ್ಮಾಪುರನ ಒದ್ದು ಒಳಗಡೆ ಹಾಕಬೇಕು, ಅದು ನಮ್ಮೆಲ್ಲ ಆಗ್ರಹ. ಇಡೀ ದೇಶ ದುಃಖ ಸಾಗರದಲ್ಲಿ ಮುಳುಗಿದೆ. ಇಡೀ ದೇಶದ ರಸ್ತೆಗಳು ಇವತ್ತು ಯುದ್ಧ ಮಾಡಬೇಕು, ಹೋರಾಟ ಮಾಡಬೇಕು, ಅವ್ರಿಗೆ ಶ್ರದ್ಧಾಂಜಲಿ ತಲುಪಿಸ್ಬೇಕು ಅಂತ ಹೇಳ್ಬೇಕಾದ್ರೆ ಸ್ವಂತ ಎಂತಿನೇ ಪಕ್ಕದಲ್ಲಿ ಸಾಯ್ಬೇಕಾದ್ರೆ ಹೇಳ್ತಾರೆ ಧರ್ಮ ಕೇಳ್ಬಿಟ್ಟು ಗಂಡನ ಹೊಡೆದಾಕೋರು ಅಂತ. ಟೆರರಿಸ್ಟ್ ಅವನು ಹೇಳಿಲ್ಲ ಅಂತ ಹೇಳ್ತಾರೆ ತಿಮ್ಮಾಪುರ. ಇವ್ರ ತಿಮ್ಮಾಪುರ ಫ್ಯಾಮಿಲಿ ಕುಟುಂಬ ಹೋದಾಗಿಂದ ಆ ಥರ ಅನುಭವ ಆಗಿದೆ, ಅವ್ರಿಗೆ ಗೊತ್ತಾಗೋದು. ತಿಮ್ಮಾಪುರ ಮನೆ ಫ್ಯಾಮಿಲಿ ಆ ಥರ ಹೋದಾಗ ಅವ್ರಿಗೆ ಅನುಭವ ಆಗಿದೆ, ಗೊತ್ತಾಗಿರೋದು. ಯಾವುದೋ ಒಂದು ಹೆಣ್ಮಕ್ಳು ಇಡೀ ಹೇಳ್ತಿದ್ದಾರೆ 23 ಫ್ಯಾಮಿಲಿ ಕುಟುಂಬಗಳು ನನ್ನ ಧರ್ಮ ಕೇಳಿದ್ರು ಬಡಿದ್ರು, ಪಕ್ಕದಲ್ಲಿ ಧರ್ಮ ಕೇಳಿ ಅವ್ರು ಬೇರೆಯವ್ರನ್ನ ಬಿಟ್ಟು ಕಳಿಸಿದ್ರು ಅಂತ. ಆದರೆ ಇಂಥವ್ರನ್ನ ಮುಖ್ಯಮಂತ್ರಿಗಳು ದಯಮಾಡಿ ಸಂಪುಟದಿಂದ ವಜಾ ಮಾಡಬೇಕು, ರಾಷ್ಟ್ರದ್ರೋಹದ ಪ್ರಕರಣವನ್ನು ಕೇಸ್ ಹಾಕಿ ಅವ್ರು ಜೈಲಿಗೆ ಹಾಕಬೇಕು ಅಂತ ಆಗ್ರಹ ಮಾಡ್ತೀವಿ. ಸರ್, ಈಗ ತಿಮ್ಮಾಪುರ ಕೊಡ್ತಾ ಇರೋದು ಈ ರೀತಿ ಹೇಳಿಕೆ, ಕಾಂಗ್ರೆಸ್ ಹೇಳಿಕೆ ಏನು ಅವ್ರ ಉದ್ದೇಶ ಏನು ಅಂದರೆ ಇವರು ಇವತ್ತು ಕಾಂಗ್ರೆಸ್ ಸರ್ಕಾರ ಒಂದು ಧರ್ಮವನ್ನು ಕಾಪಾಡೋಕ್ಕೆ ಹೊರಟಿದೆ. ಇವ್ರು ಯಾವತ್ತು ಈ ಥರ ಹಿಂದೂಗಳ ವಿರುದ್ಧವಾಗಿ ಯಾವತ್ತು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಯಾರೋ ಒಂದು ಧರ್ಮದವರವ್ರಿಗೆ ಖುಷಿ ಪಡ್ತಾರೆ, ಇಡೀ ನಮ್ಮ ಪರವಾಗಿದ್ದಾರೆ ಅಂತ ಅವ್ರು ಅಂದ್ಕೊತಾ ಇದ್ದಾರೆ. ಆ ದೃಷ್ಟಿಯಿಂದ ದಯಮಾಡಿ ಸಮಸ್ತ ಹಿಂದೂಗಳ ಪರವಾಗಿ ನ್ಯಾಯಯುತವಾಗಿ ತಾವು ಇದು ಹೇಳಿಕೆ ಕೊಡಬೇಕು. ಒಬ್ಬ ಜವಾಬ್ದಾರಿತ ಮುಖ್ಯಮಂತ್ರಿಗಳು ಅವ್ರೇನು ಹೇಳಿದ್ರು ಯುದ್ಧ ಬೇಡ ಅಂತ ಪಾಕಿಸ್ತಾನ ಚಾನಲಲ್ಲಿ ಅವ್ರನ್ನ ಹೊಗಳ್ತಾ ಇದೆ. ತಿಮ್ಮಾಪುರ ಅವ್ರು ಹೇಳ್ತಾ ಇರೋದು ಇಡೀ ದೇಶ ನೋಡ್ತಾ ಇದೆ. ದಯಮಾಡಿ ಇದು ಕಾಂಗ್ರೆಸ್ ಸರ್ಕಾರ ಇವತ್ತು ಅವ್ರನ್ನ ವಜಾ ಮಾಡಬೇಕು ಅಂತ ಕೇಳ್ಕೊತೀನಿ ನಾವು. ಇದು ರಾಮಮೂರ್ತಿ ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ತಿಮ್ಮಾಪುರ ಅವ್ರನ್ನ ಪಕ್ಷದಿಂದ ಕೂಡಲೇ ವಜಾ ಮಾಡಬೇಕು, ದೇಶದ್ರೋಹದ ಕೆಲಸವನ್ನು ಏನು ಮಾಡಿದ್ದಾರೆ ಆ ರೀತಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳೋ ಮೂಲಕ ಬಿಜೆಪಿ ತನ್ನ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವಿಜಯ ಜನರಲ್ ರಿಪಬ್ಲಿಕ್ ಟಿವಿ ಬೆಂಗಳೂರು.